ಮತ್ತು ಟೂರಿಸಮ್ಗೆ ಭಾಳಷ್ಟು ಅವಕಾಶ ಇದೆ. ಗೋಕಾಕ್ ಫಾಲ್ಸ್ ಬಹುಶಃ ಬೇರೆ ಜಿಲ್ಲೆಯಲ್ಲಿದ್ದರೆ ಅಥವಾ ಈ ಸ್ವಿಟ್ಜರ್ಲ್ಯಾಂಡು ಅಲ್ಲೆಲ್ಲಿದ್ದರೆ ಇದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ವಿ. ಇಲ್ಲಿಂದ ಒಂದು 2 ಲಕ್ಷ ಖರ್ಚು ಮಾಡಿ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ನಾವು ಯಾರೂ ಹೋಗೋಲ್ಲ, ಇಲ್ಲೇ ಇದ್ದು ಕೂಡ ಯಾರೂ ನಾವು ಒಂದು ದಿವಸ ಕೂಡ ಫಾಲ್ಸ್ ನೋಡ್ಲಿಕ್ಕೆ ಹೋಗಲ್ಲ. ಅಥವಾ ಬೇರೆಯವರು ಬಂದರೂ ಕೂಡ ಅಲ್ಲಿ ಅಷ್ಟು ಇನ್ನೂ ಅವರಿಗೆ ಮೂಲಭೂತ ಸವಲತ್ತು ಕೊಡಲಿಕ್ಕೆ ನಮಗೆ ಆಗಿಲ್ಲ. ಸೊ ಅದಕ್ಕೆ ಹೇಳಿದೆ, ನಾವು ದೂರದೃಷ್ಟಿ ಪ್ಲ್ಯಾನ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಎಚ್ ಕೆ ಪಾಟೀಲ್ ಅವರ ಅದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ. ಅದನ್ನು ಮಾದರಿಯಾಗಿ ಮಾಡಬೇಕಂತ ಒಂದು 2-3 ಸಾರಿ ಮೀಟಿಂಗನ್ನು ಮಾಡಿದ್ವಿ. ಅಲ್ಲಿ ಕೇಬಲ್ ಕಾರ್ ಹಾಕಿ ಮುಂದೆ ಮಾಡಬೇಕಂತ. ಅದು ಭಾಳ ಕಾಸ್ಟ್ಲಿ ಇದೆ. ಅದನ್ನ ನಾವು ಮಾಡಿದ ಮ್ಯಾಗೆ ಅದಕ್ಕೆ ಜನ ಟಿಕೆಟ್ ಕೊಟ್ಟದ್ರಾಗ ಹತ್ತಬೇಕು. ಮತ್ತು ಇವರು ಸಂಘಟನೆಯವ್ರು ಬಂದವರ ಇಲ್ಲ ನಿಮ್ದು ಜಾಸ್ತಿ ಆಗೈತೆ ರೀ ಟಿಕೆಟ, ನಮಗೆ ಕಡಿಮೆ ಮಾಡಿರಿ ಅಂದರೆ ಅದನ್ನು ಕೇಬಲ್ ಕಾರಲ್ಲೇ ನಡು ನಿಲ್ಲಿಸ್ಬೇಕಾಯ್ತು. ಯಾಕಂದ್ರೆ ಅದು ಬೇಕಲ್ಲ. ಈಗ 50 ಕೋಟಿ ರೂಪಾಯಿನೂ ಎಸ್ಟಿಮೇಟ್ ಇದೆ. ಅದು 50 crore ಆ ಕೇಬಲ್ ಕಾರ್ ಮಾಡ್ಲಿಕ್ಕೆ ಅಷ್ಟು ಕಾಸ್ಟ್ಲಿ ಇದೆ. ಅದಾಯ್ತಾನೆ ಇಂಡಿಯಾದಾಗ ಫಸ್ಟ್ ಅದು ಸೊ ಮಾಡ್ತಾಯಿದ್ವಿ. ಪ್ಲ್ಯಾನು ಇನ್ನೂ ನೋಡ್ಬೇಕು ಅದು ಯಾವ ರೀತಿ ಆಗ್ತೈತೆ ಗೊತ್ತಿಲ್ಲ. ನಾವು ಅದನ್ನು ದುಬೈದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಮಾಡಬೇಕಂತ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಎಚ್ ಕೆ ಪಾಟೀಲ್ ಅವ್ರಿಗೆ. ಅವ್ರು ಈಗಾಗಲೇ ಅದ್ರ ಬಗ್ಗೆ 2-3 ಸಾರಿ ಟೆಕ್ನಿಕಲ್ ಟೀಮ್ ಬಂದು ಹೋಗಿದೆ. ಅಲ್ಲಿ ಮಾಡಬೇಕಂತ ಅವರು ಪ್ರವಾಸೋದ್ಯಮ ಇಲಾಖೆಯಿಂದ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ. ಗೊಡಚಿನ ಮಲ್ಕಿ ಇದೆ, ನಮ್ಮಲ್ಲಿ ಇಡ್ಕಲ್ ಡ್ಯಾಮ್ ಇದೆ. ಸೊ ಇನ್ನೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಮೊನ್ನೆ ನಾವು ಚಿಕ್ಕಮಗಳೂರಿಗೆ 2 ದಿವಸ ಪ್ರವಾಸ ಹೋಗಿದ್ದೀವಿ. ನಮ್ಮ ರಸ್ತೆ ಮಾಡಲಿಕ್ಕೆ ಎಲ್ಲೆಲ್ಲಿದೆ ಅಂತ. ಇಡೀ ದೇಶದ ಜನ ಚಿಕ್ಕಮಗಳೂರಿಗೆ ನೋಡಲಿಕ್ಕೆ ಬರ್ತಾಯಿದ್ರು. ಅಲ್ಲಿಂದ ಉದ್ಯಮಿಗಳ ಪ್ರವಾಸೋದ್ಯಮ ಬೆಳಿತೈತೆ. ಹೋಟೆಲ್ ಇಂಡಸ್ಟ್ರಿ ಕೂಡ ಭಾಳಷ್ಟು ಬೆಳೀಲಿಕ್ಕೆ ಅನುಕೂಲ ಆಗ್ತೈತೆ. ಆ ಚಿಂತನೆ ನಮ್ಮಲ್ಲಿ ಕೂಡ ಇರಬೇಕು. ಡೆವಲಪ್ಮೆಂಟ್ ಬಂದಾಗ ನಾವೆಲ್ಲರೂ ಕೂಡಿ ಒಂದೇ ವಾಯ್ಸ್ನಲ್ಲಿ ನಾವು ಮಾತಾಡಿದಾಗ ಮಾತ್ರ ಅನುಕೂಲ ಆಗ್ತದೆ. ಸೊ ಇಂಥ 10 ಹಲವಾರು ಯೋಜನೆಯನ್ನು ಇವತ್ತೆಲ್ಲ ನಾವು ಮಾಡಬೇಕಾಗಿದೆ. ರಾಜಕಾರಣಿಗಳು ಸರ್ಕಾರಗಳು ಕೂಡ ಒಳ್ಳೆಯ ರೀತಿಯಿಂದ ಚಿಂತನೆ ಮಾಡಿದಾಗ ಇದೆಲ್ಲ ಮಾಡಲಿಕ್ಕೆ ಸಾಧ್ಯತೆ. ಸುಮಾರು